ಮೋರ್ಚಾ ಅಧ್ಯಕ್ಷರಾದಂತಹ ನಡಳ್ಳಿಯವರೇ, ಉಪಾಧ್ಯಕ್ಷರಾದಂತಹ ಉದ್ದೇಶ್ ಅವರೇ, ರೈತರು ಅಂದ್ರೆ ಅದು ನಮ್ಮ ದೇಶದ ನಮ್ಮ ಬದುಕಿನ ಹಸಿರು ಮತ್ತು ಉಸಿರು ಅಂತಾನು ಹೇಳಬೇಕಾಗುತ್ತೆ. ಉಸಿರು ಯಾಕಂದ್ರೆ ನಾವೆಲ್ಲ ರೈತಾಪಿ ಕುಟುಂಬದಿಂದ ಬಂದವರು. ನಾನು ಕೂಡ 7ನೇ ಕ್ಲಾಸ್ ತನಕ ನಮ್ಮ ಹಳ್ಳಿನಲ್ಲಿ ಓದಿ ಈ ಬಾಳೆಗಿಡ ನೆಡುವಾಗ ನಮ್ಮ ತಂದೆ ಜೊತೆ ಬಾಳೆಗಿಡ ನೆಡ್ತಾ ಇದ್ವಿ. ನಂತರ ಈ ಭತ್ತ ಇದಾದ್ಮೇಲೆ ಹೊರೆ ಹೊತ್ಕೊಂಡು ಹೋದ್ಮೇಲೆ ಹಿಂದ್ಗಡೆಯಿಂದ ಬಿದ್ದೋಗೋದೆಲ್ಲ ಅದನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ದೇಶದಲ್ಲಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಯಾವಾಗಲೂ ಹೇಳ್ತೇವೆ. ಆದ್ರೆ ಇವತ್ತು ದೇಶದಲ್ಲಿ ಏನಾಗಿದೆ, 1950 ಶೇಕಡ 80% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು, 20% ನಗರಗಳಲ್ಲಿ ವಾಸ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂದ್ರೆ ಸುಮಾರು ಹಳ್ಳಿಗಳಿಂದ ನಗರಗಳಿಗೆ ಜನ ವಲಸೆ ಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ತೇನೆ. ಯಾಕೆಂದ್ರೆ ಇವತ್ತು ಶೇಕಡ 55-60 ಹಳ್ಳಿನಲ್ಲಿದ್ದಾರೆ, 35-40% ನಗರಗಳಿದ್ದಾರೆ. ಇವತ್ತು ಕೃಷಿ ಜಮೀನೇನಿದೆ ಅದು ಕಡಿಮೆ ಆಗ್ತಾ ಇದೆ. ಬೆಂಗಳೂರು ನಗರನೇ ತಗೊಳ್ಳಿ, 1945 ಅಲ್ಲಿರತಕ್ಕಂಥ ಭೂಮಿನಲ್ಲಿ ಕಟ್ಟಡ ಇದ್ದಿದ್ದು ಶೇಕಡ 5% ಅಷ್ಟೇ, ಇನ್ನೆಲ್ಲ ಭೂಮಿ. ಆದ್ರೆ ಇವತ್ತು 2024 ಶೇಕಡ 96% ಇವತ್ತು ಕಟ್ಟಡಗಳಿದೆ. ಉಳಿದ ಭೂಮಿ 4% ಬೆಂಗಳೂರು ಪ್ರದೇಶದಲ್ಲಿ. ಇದು ಈ ಅಸಮತೋಲನ ಅಂದ್ರೆ ಬಹುಶಃ ನಾವು ಕೇಳಿದೀವಿ, ನಾವು ದ್ವಾಪರ ಯುಗ, ಇನ್ನೊಂದು ತ್ರೇತಾಯುಗ, ಏನೇನೋ ಪ್ರಳಯ ಆಯಿತು ಅಂತ. ಇದೇ ರೀತಿ ಮುಂದುವರೆದ್ರೆ ಯಾವತ್ತೋ ಒಂದು ದಿವಸ ಈಗಾಗಲೇ ನೋಡು, ಕೆಲವು ಕಡೆ ಸುನಾಮಿ ಅಂತ ಹೇಳ್ತೀವಿ, ಕೆಲವು ಕಡೆ ಬಿರುಗಾಳಿ ಅಂತ ಹೇಳ್ತೀವಿ, ಕೆಲವು ಕಡೆ ಈ ರೀತಿ ಭೂಕಂಪ ಅಂತ ಹೇಳ್ತೀವಿ. ಇದು ಈ ಅಸಮತೋಲನ ಆದ್ರೆ ಈ ರೀತಿ ಆಗ್ತಾ ಹೋಗುತ್ತೆ. ಈಗ ನೋಡ್ಬೋದು, ಹಿಂದೆ ಈಗೆಲ್ಲ ಮಳೆ ಎಲ್ಲಿ ಜಾಸ್ತಿ ಮಳೆ ಬರ್ತಾ ಇತ್ತು, ಈಗ ಅಲ್ಲಿ ಬಿಸಿಲು ಜಾಸ್ತಿ ಇದೆ. ಎಲ್ಲಿ ಬಿಸಿಲಿತ್ತು, ಇವಾಗ ಅಲ್ಲಿ ಮಳೆ ಬರ್ತಾ ಇದೆ. ಈ ರೀತಿ ಅಸಮತೋಲನ ಆಗಿದೆ. ಇವತ್ತು ರೈತರು, ಹಿಂದೆ ಏನಾಗಿತ್ತು, ರೈತರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹಿರಿಮೆ ಇತ್ತು, ನಾನ್ ರೈತ ಅಂತ ಹೇಳ್ಕೊಳ್ಳೋರು. ಇವತ್ತು ಏನಾಗಿದೆ, ಕೃಷಿ ಮಾಡುವವರನ್ನ ಕೆಲವರು ತುಂಬಾ ಕೆಳಮಟ್ಟದಲ್ಲಿ ನೋಡ್ತಕ್ಕಂಥ ವಾತಾವರಣ ಇದೆ. ಇವತ್ತು ಪ್ರಗತಿಪರ ರೈತರು ಅಂತ ಹೇಳ್ತೇವೆ. ನಮ್ಮ ದೇಶದ ಪ್ರಗತಿಗೆ ಪ್ರಗತಿಪರ ರೈತರ ಕೊಡುಗೆ ಬಹಳ ಇದೆ. ಇದು ಬಹಳ ಮುಖ್ಯವಾದದ್ದು. ದೇಶ ಪ್ರಗತಿ ಪ್ರಗತಿಪರ ರೈತರು ನೋಡ್ಬೋದು. ಕೆಲವರು ನಮ್ಮದು ಪ್ರಗತಿಪರ ರೈತರದ್ದು ಎಷ್ಟೋ ಸರಿ ಅವ್ರ ಬಗ್ಗೆ ವಿಡಿಯೋಸ್ ಎಲ್ಲ ಬರ್ತಾ ಇದೆ, ಮಾಹಿತಿ ಕೂಡ ಬರ್ತಾ ಇದೆ. 2 ಎಕರೆನಲ್ಲಿ ದಾಳಿಂಬೆ ಬೆಳೆದು ಸುಮಾರು 4 ಲಕ್ಷ ರೂಪಾಯಿ ಸಂಪಾದಿಸಿದ್ರು, ಅಥವಾ 1.5 ಎಕರೆನಲ್ಲಿ ಇದು ಬೇರೆ ಬೇರೆ ತರದ್ದು ಬೆಳೆದು. ಅಂದ್ರೆ ವೈಜ್ಞಾನಿಕವಾಗಿ ನಾವು ಬೆಳೆಯಬೇಕು. ನಮ್ಮಲ್ಲಿ ಏನಾಗಿದೆ, ಊರರೆಲ್ಲ ಕಬ್ಬು ಹಾಕಿದ್ರೆ ಎಲ್ಲ ಊರರೆಲ್ಲ ಕಬ್ಬು, ಊರರೆಲ್ಲ ಭತ್ತ ಹಾಕಿದ್ರೆ ಊರರೆಲ್ಲ ಭತ್ತನೇ, ಊರರೆಲ್ಲ ಟೊಮೆಟೊ ಹಾಕಿದ್ರೆ ಟೊಮೆಟೊ. ಅದಕ್ಕೆ ನಾವು ವೈಜ್ಞಾನಿಕವಾಗಿ ಇವತ್ತು ನೋಡ್ಬೋದು. ಎಷ್ಟೊಂದು ಜನ ಹಳ್ಳಿಯಿಂದ ಬಂದಂತವ್ರು ನಾನು ನೋಡಿದ್ದೇನೆ, ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿದ್ದೇನೆ. ಯಾವ್ದಾದ್ರು ಒಳ್ಳೆ ಕೆಲಸ ಸಿಕ್ಕಿದ್ರೆ, ಅಟ್ಲೀಸ್ಟ್ ಒಂದು 25-30 ಸಾವಿರ ರೇಂಜ್ ಅಲ್ಲಿ ಸಂಬಳ ಸಿಕ್ಕಿದ್ರೆ ಮಾತ್ರ ನಮ್ಮ ರೈತರ ಮಕ್ಕಳುಗಳು ನಗರ ಪ್ರದೇಶಕ್ಕೆ ಬಂದು ಕೆಲಸ ಮಾಡಬೇಕು. 8,000, 10,000 ರೂಪಾಯಿಗೆ ಬರುವಂತದ್ದು ಇದು ಬಹಳ ನೋವಿನ ಸಂಖ್ಯೆ. 8,000, 10,000, 12,000 ರೂಪಾಯಿಗೆ ಅವರು ಬಂದು ಸೆಕ್ಯೂರಿಟಿ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಅಥವಾ ಯಾವುದೋ ಒಂದು ಸಣ್ಣ ಜವಾನ್ ಕೆಲಸ ಒಂದು ಏನಾಗುತ್ತೆ, ಅವರ ಆರೋಗ್ಯನೂ ಆಮೇಲೆ ಒಂದು ಎಷ್ಟು ಜನ ನೋಡಿದ್ರಿ, ಮದುವೆ ಆಗಿರುತ್ತೆ, ಹೆಣ್ಮಕ್ಳಿಗೆ 28 ವರ್ಷ, ಇವನಿಗೆ ಕಾಯಿಲೆಗಳು ಬರುತ್ತೆ, ನಂತರ ಅಥವಾ ಗಂಡ ಬಿಡೋದು, ಹೆಣ್ಮಕ್ಳನ್ನ ಅವಳು ಒಂದು ಮಗು ಸಾಕ್ಬೇಕು, ಎಷ್ಟು ಜನ ಬಂದು ಸಾಕ್ಬೇಕು ಅಂದ್ರೆ ಅದರಿಂದ ನಿಜವಾಗ್ಲೂ ಒಂದೇ 2 ಎಕರೆ ಆಯ್ತು. ಇವತ್ತು ರೈತರು ಬೆಳೆಯತಕ್ಕಂತ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ, ಅವರ ಖರ್ಚು ಮಾಡಿದಷ್ಟು ಹಣ ಸಿಗ್ತಾ ಇಲ್ಲ, ನೋವಿನ ಸಂಗತಿ. ಆದರೆ ನಾವು ಇಲ್ಲಿ ಬಂದು 10,000 ಏನಾದ್ರು ದೊಡ್ಡ ಸಂಘ ಬಂದು ಓಕೆ,
ಏನಾದ್ರು 8,10,000 12,000 ಬಂದು ಇಲ್ಲಿ ಏನ್ ಆರೋಗ್ಯ ಕೆಡಿಸ್ಕೊತಾರೆ, ಸಂಸಾರ ಹಾಳಾಗುತ್ತೆ, ಆಮೇಲೆ ಕಲಹಗಳು ಜಾಸ್ತಿ, ಊರು ಹೋಗೋದು, ಮನೆ ಬರೋದು, ನೀನ್ ನಂಗೆ ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಗಲಾಟೆ. ಇವತ್ತು ತಂದೆ ಮಗನನ್ನ ಸಾಯಿಸುವಂತದ್ದು, ಮಗ ತಂದೆಯನ್ನ ಸಾಯಿಸುವಂತದ್ದು ನಾವು ಬಹಳ ನೋಡ್ತಾ ಇದ್ದೀವಿ. ನಾನ್ ನೋಡಿದ್ದೀನಿ ನಮ್ಮೂರಲ್ಲಿ ಮುಂದೆ ಎಕರೆ ಇಟ್ಕೊಂಡು ಆಡು ಕುರಿ ಸಾಕೊಂಡು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ಅದನ್ನ ತಿಳ್ಕೊಬೇಕು. ಇವತ್ತು ಬಹುಶಃ ಅದು ಬರುತ್ತೆ ಕಾಲ, ಒಂದು 40-50 ವರ್ಷ ಆದ್ಮೇಲೆ ಅಥವಾ ಒಂದು 60-70 ವರ್ಷ ಆದ್ಮೇಲೆ ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಹಳ್ಳಿ ಒಪ್ಪಿಸ್ಕೊಳ್ತಾರೆ ನೋಡಿ. ಇದು ಯಾವಾಗ್ಲೂ ಅಷ್ಟು 30 ವರ್ಷ 40 ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ. ಹೀಗಾಗಿ ನಾವು ವೈಜ್ಞಾನಿಕವಾದಂತಹ ಈ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಅದು ಯಾಕೆಂದ್ರೆ ರೈತರು ಇವತ್ತು ರೈತರ ಬದುಕು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಅವ್ರಿಗೆ MSP ಸಿಗ್ತಾ ಇಲ್ಲ. ಇಲ್ಲೂ ಕೂಡ ನಮ್ಮ ರಾಮನಗರ, ಚನ್ನಪಟ್ಟಣ ಮತ್ತು ಈ ಮಾಗಡಿ ಭಾಗದಲ್ಲಿ ರೇಷ್ಮೆ ಬೆಳೆಸಿದ್ದಾರೆ. ಅಲ್ಲೂ ಕೂಡ MSP ಬರಬೇಕಾಗುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ ಯಾವ ರೀತಿ ಬರಬೇಕು, ಬಜೆಟ್ ಅಲ್ಲಿ ಅಂದ್ರೆ ಈ ಬೆಳೆಗೆ ಇಷ್ಟು. ಈಗ ನೋಡಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ತುಂಬಾ ಅದು ವಿಭಾಗ ಮಾಡ್ತಾರೆ. ಬಟ್ ರೈತರದು ಅದಕ್ಕೆ ಬಜೆಟ್ ಅಲ್ಲಿ ಬಂದ್ಬಿಟ್ರೆ ಅವಾಗ ಕರೆಕ್ಟ್ ಆಗುತ್ತೆ. ಅದೇ ಇದ್ರೆ ಏನಾಗುತ್ತೆ, ಹೊಸದಾಗಿ ಇದು ಹುಡುಕ್ಬೇಕು. ಆಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮದ್ರ ದುಡ್ಡಿಲ್ಲ ಅಂತಾರೆ. ಅದಕ್ಕೆ ಬಜೆಟ್ ಅಲ್ಲೇ ನನ್ನ ಅರ್ಥದಲ್ಲಿ ಆ ಕೃಷಿ ಬಜೆಟ್ ಅಥವಾ ಆ ಬಜೆಟ್ ಅಲ್ಲಿ ಕೃಷಿಗೋಸ್ಕರ ಇರ್ತಕ್ಕಂಥ ಇದರಲ್ಲಿ ನಾವು MSP ಇಷ್ಟು ಹಣವನ್ನ ತೆಗೆದಿರ್ತೀವಿ, ಅಲ್ಲೇ ಬಜೆಟ್ ಅಲ್ಲೇ ಬಂದ್ಬಿಟ್ರೆ ನಂತರ ಕೊಡ್ಲಿಕ್ಕೆ ಈರುಳ್ಳಿ ಹಾಕ್ಬೋದು, ಅಥವಾ ಟೊಮೊಟೊ ಹಾಕ್ಬೋದು, ಅಥವಾ ಕಬ್ಬು ಹಾಕ್ಬೋದು, ಕಾಯಿ ಕೊಬ್ಬರಿ ಹಾಕ್ಬೋದು. ಆ ರೀತಿ ನಾವು ಚಿಂತನೆಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಿಜವಾಗ್ಲೂ ರೈತ ಮೋರ್ಚಾ ಈ ಸಭೆಗಳು ನಾವು ಯಾವಾಗಲೂ ಸಕಾರಾತ್ಮಕವಾದಂತಹ ವೈಜ್ಞಾನಿಕವಾದಂತಹ ನಾವು ಈ ಮೆಥಡ್ಸ್ ನಾವು ಅಡಾಪ್ಟ್ ಮಾಡ್ಕೋಬೇಕು ಕೃಷಿಗೆ. ಯಾಕೆಂದ್ರೆ ಇವತ್ತು ಹಲವಾರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಷ್ಟ್ರಾದ್ಯಂತ ಸುಮಾರು 47 ಕೋಟಿ ರೈತರಿಗೆ 6,000 ರೂಪಾಯಿಗೆ ಕೊಟ್ಟಿದ್ದಾರೆ ವರ್ಷಕ್ಕೆ. ಅಂದ್ರೆ ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ 6,000ಕ್ಕೆ ಇವರು ರಾಜ್ಯದವರು 4,000 ಸೇರಿ 10,000 ಕೊಡ್ತಾ ಇದ್ರು. ಬಟ್ ಈಗ 4,000 ವಾಪಸ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಈ ಸರ್ಕಾರಗಳು ಕುಮಾರಸ್ವಾಮಿ ಅವರು ಒಂದು ಕ್ರಾಂತಿಕಾರಿ ಒಂದು ಬದಲಾವಣೆ ಒಂದು ಕ್ರಾಂತಿಕಾರಿ ನಿರ್ಧಾರ ಮಾಡಿದರು. ಸುಮಾರು 28,000 ಕೋಟಿಯನ್ನ ರೈತರ ಸಾಲವನ್ನು ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಸನ್ಮಾನ್ಯ ಕುಮಾರಸ್ವಾಮಿ. ಆದ್ರೆ ಜನರಿಗೆ ಏನಾಗಿದೆ, ನೀವು ಬ್ಯಾಂಕ್ ಅಲ್ಲಿ ಏನ್ ಸಾಲ ಮಾಡಿರ್ತೀರಾ, 50,000ನೋ 1,00,000ನೋ, ಅದು ಬ್ಯಾಂಕ್ ಲೋನ್ ಅದು ಮನ್ನಾ ಆಗಿದೆ ಅಂದ್ರೆ ಅದೊಂದು ತಮ್ಮ ಅವ್ರಿಗೆ ಬರಲ್ಲ. ಯಾರೋ ಇಲ್ಲಿ 500,000 ಕೈನಲ್ಲಿ ಏನೋ ಇಟ್ಟು ಅದು ಯಾವಾಗಲೂ ಅದು ಜ್ಞಾಪಕ ಬರುತ್ತೆ. ಯಾವಾಗಲೂ ಅಷ್ಟೇ ಆ ರೀತಿ ಸಾಲ ಮನ್ನಾ ಆಗಿರೋದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ ರೈತರು. ಹೀಗಾಗಿ ಇವತ್ತು ಯಶಸ್ವಿ ಸ್ಕೀಮ್ ಅಂತ ಇದಾಯಿತು. ಯಶಸ್ವಿ ಸ್ಕೀಮ್ ಅಲ್ಲಿ ರೈತರಿಗೆ ಮಾಡಿದಂತ ಯಶಸ್ವಿ ಸ್ಕೀಮ್ ಅಲ್ಲಿ ಹೃದಯ ಹಾರ್ಟ್ ಅಟ್ಯಾಕ್ ಆದಾಗ ಹೃದಯ ರಕ್ತನಾಳ ಬ್ಲಾಕೇಜ್ ಆಗುತ್ತೆ. ಇವತ್ತು ಏನಾಗಿದೆ, ಈ ಹೃದಯ ಸಂಬಂಧಿ ಕಾಯಿಲೆಗಳು ಕೇವಲ ಶ್ರೀಮಂತರ ಕಾಯಿಲೆ ಆಗಿಲ್ಲ, ಹಳ್ಳಿ ಜನರಲ್ಲಿ, ರೈತರಲ್ಲಿ, ಕೂಲಿ ಕಾರ್ಮಿಕರಲ್ಲೂ ಜಾಸ್ತಿ ಆಗಿದೆ, ಹಳ್ಳಿಗಳಲ್ಲೂ ಜಾಸ್ತಿ ಆಗಿದೆ. ಯಾಕೆಂದ್ರೆ ಇವತ್ತು ಹಳ್ಳಿಗಳಲ್ಲೂ ಜೀವನ ಶೈಲಿ ಬದಲಾವಣೆ ಆಗಿದೆ. ಎಷ್ಟೋ ಜನ ನೀವು ಕೆಲಸ ಏನು ಕೆಲಸ ಮಾಡದೇ ಇರೋದೇ ನಮ್ ಕೆಲಸ ಸರ್ ಅಂತ ಹೇಳೋ ಮಟ್ಟದಲ್ಲಿ ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ, ನಿಮ್ಮ ಹತ್ರ ಎಷ್ಟೇ ಸವಲತ್ತುಗಳಿರಲಿ, ಕೆಲಸ ಮಾಡಬೇಕು. ಅದು ನಿಜವಾಗ್ಲೂ ಕೆಲಸ ಮಾಡೋದ್ರ ಹೆಸರಿರ್ತಕ್ಕಂಥ ಕೃಷಿ ಕಾಯಕವೇ ಕೈಲಾಸ ಅಂತ ಬಸವಣ್ಣಗಳಿಲ್ವಾ, ಕೆಲಸ ಮಾಡಬೇಕು. ಈಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ವೀಲ್ ಚೇರ್ ತಳ್ಳಿದ್ದೀನಿ ನಾನೇ. ಪೇಷಂಟ್ ನಾವು ಕೆಲಸ ಮಾಡೋದ್ರಲ್ಲಿ ನಮ್ಮ ದೊಡ್ಡತನ ತೋರಿಸಬೇಕು. ಇಲ್ಲಿ ನಾವು ಯಾವ ರೀತಿ ಅಂದ್ರೆ, ನಾನು ನೋಡಿದ್ದೀನಿ ಚೀಟಿ ಕಳಿಸ್ತಾರೆ ಕೆಲವರು, ಏನ್ ಬರೆದಿರ್ತಾರೆ ಅಂತೇಳಿ ಅವ್ರು ಯಾರೋ ಒಂದು ಹೆಸರು, ನಾನು ಮಂತ್ರಿಯವರ ಬಲಗೈ, ನಾನು MLA ಅವರ ಏನು, ಈ ತರ ನಿಜವಾಗ್ಲೂ ನೀವು ನೋಡಿ ಕೆಲಸ ಮಾಡಬೇಕು, ನಡಿಬೇಕು, ಓಡಾಡಬೇಕು. ನಾವು ಹೇಳ್ಕೊಂಡಿರೋದು ಈಗ ಬೇರೆ ಬೇರೆ ಏನ್ ಬಂದಿರೋ ನೋಡಿ ಕೆಲಸ ಮಾಡ್ತಾರೆ. ನಮ್ಗೆ
ಎಷ್ಟೇ ಹಣ ಇಲ್ಲಿ ನಮ್ಮಲ್ಲ, ಇದು ಕೆಲಸ ಮಾಡೋದನ್ನ ಕಲಿತ್ರೆ ಇದು ಮನಸ್ಸಿಗೆ ಒಂದು ನೆಮ್ಮದಿಯಂತೆ ದೇಹಕ್ಕೆ ಒಂದು ವ್ಯಾಯಾಮ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಆ ರೀತಿ ಕೆಲಸ ಈ ಯಶಸ್ವಿನಿ ಸ್ಕೀಮ್ ಅಲ್ಲಿ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ ಅಂತ ಏನಾಗ್ತೀವಿ ಇರಲಿಲ್ಲ. ಅದಕ್ಕೆ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡಿ ನಾನು ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಅನ್ನ ಯಶಸ್ವಿನಿ ಹಾಗಾಗಿ ನಂತರ ಈ ಭಾರತ ಸರ್ಕಾರ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಸ್ಟೆಂಟ್ ಬೆಲೆ ಮುಂದೆ 25,000 ಇದೆ. ನಂತರ ನರೇಗಾ ಬಗ್ಗೆ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ದಿನಕ್ಕೆ ಕೂಲಿ ಎಷ್ಟಿತ್ತು ಅಂದ್ರೆ 316 ರೂಪಾಯಿ ಇತ್ತು. ಈಗಿನ ಕೇಂದ್ರ ಸರ್ಕಾರ ಅದನ್ನ 349 ರೂಪಾಯಿ ಮಾಡಿದೆ. ಹೀಗಾಗಿ ಹಲವಾರು ರೈತರಿಗೆ ಎಲ್ಲ ಇದಿದೆ. ನಾವು ರೈತರು ರೈತ ಅನ್ನೋದು ಒಂದು ಲಾಂಛನ ಆಗಬೇಕು, ಅದು ಬಹಳ ಮುಖ್ಯವಾದದ್ದು. ನಿಜವಾಗ್ಲೂ ಇವತ್ತು ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ನಾವು ನಮ್ಮ ಬದುಕನ್ನು ಕಟ್ಕೋಬೇಕಾಗುತ್ತೆ. ಅದರಿಂದ ಕೆಲಸ ಮಾಡಬೇಕು. ಯಾಕಂದ್ರೆ ಪುನಃ ಹೇಳ್ತೀನಿ, ರೈತರು ಇಲ್ಲದೆ ಅಂದ್ರೆ ಬದುಕೇ ಇಲ್ಲ, ಯಾರು ಬದುಕೋದು ಇಲ್ಲ. ಆಹಾರ ಪದಾರ್ಥ ಬೆಳೆಯೋದು ರೈತರೇ. ಹಾಗಾಗಿ ರೈತರ ಸಮಸ್ಯೆಗಳು ಕೂಡ ಒಪ್ಕೊಂತೀರಿ. ಹೀಗಾಗಿ ಇವತ್ತು ನನ್ನ ಈ ಸಮಾರಂಭಕ್ಕೆ ಕರೆದಿದ್ದು ಬಹಳ ಖುಷಿ. ಯಾಕೆಂದ್ರೆ ನಾನು ವಿಶೇಷವಾಗಿ ಹಳ್ಳಿ ಜನರನ್ನ, ರೈತರನ್ನ, ಕೂಲಿ ಕಾರ್ಮಿಕರನ್ನ ಪ್ರೀತಿಸುವಂತ ನಾನು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು 75 ಲಕ್ಷ ಜನರಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 8 ಲಕ್ಷ ಆಪರೇಷನ್ ಮಾಡಿದೆ. ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಪರೇಷನ್. ಒಬ್ಬರನ್ನ ಹಣಕ್ಕೋಸ್ಕರ ಚಿಕಿತ್ಸೆ ವಾಪಸ್ ಕಳಿಸಿಲ್ಲ. ಎಷ್ಟೋ ಸರಿ ಆಧಾರ ಬೆಳೆದಿರಿ, ಯಾರು ಬರ್ತಾರೆ ಪಾಪ, ಆಧಾರ ಬೆಳೆದಿದ್ವಿ ಇಲ್ಲ 30,000 ಬಿಲ್ಲಿದೆ, ನಮ್ಮ ಹತ್ರ 10,000 ಮಾತ್ರ ಹೇಳೋದು. ಅದಕ್ಕೋಸ್ಕರ ಈ ಬಡತನವನ್ನ ನಾವು ಸರ್ಟಿಫಿಕೇಟ್ ಇಂದ ನಾನು ನೋಡಿಲ್ಲ, ಯಾವಾಗ ಬಡತನವನ್ನ ಅವರ ಮುಖಭಾವದಲ್ಲಿ ನೋಡಿದ್ದೀನಿ. ನಿಜವಾಗ್ಲೂ ನಾನೊಂದು ಆಸ್ಪತ್ರೆಯಲ್ಲಿ ಇದು ಒಂದು ಕಾನೂನು ಜಾರಿ ತಂದ್ವಿ. ಬಡತನ ಅಂದ್ರೆ ರಿಯಾಯಿತಿ ಚಿಕಿತ್ಸೆಗೆ ರೋಗಿಗಳನ್ನ BPL ಕಾರ್ಡ್ ಇರಲ್ಲ, ಕೆಲವರು ಬಡವರಿಗೆ ಕಳೆದೋಗ್ತಿರುತ್ತೆ, ಅಥವಾ ಅಕ್ಷರ ಸ್ಪೆಲ್ಲಿಂಗ್ ತಪ್ಪಿರುತ್ತೆ, ಅಥವಾ ಮನೆ ಶಿಫ್ಟ್ ಮಾಡುವ ಕಡೆ ಇರುತ್ತೆ, ನೀರು ಹೋಗ್ತಿರುತ್ತೆ ಕೆಲವು ಮನೆಗಳಲ್ಲಿ. ಸೊ ಆ ಸ್ಕೀಮ್ ಅಲ್ಲಿ ರೂಲ್ಸ್ ಪ್ರಕಾರ ಮಾಡಕ್ ಬರಲ್ಲ. ಅದಕ್ಕೆ ಒಂದು ಕಾನೂನು 2007 ಏನು BPL ಕಾರ್ಡ್ ಇಲ್ಲದೆ ಇರತಕ್ಕಂತ ಬಡ ರೋಗಿಗಳಿಗೆ, ಬಡ ರೈತರಿಗೆ ಉಚಿತ ಚಿಕಿತ್ಸೆ, ರಿಯಾಯಿತಿ ಚಿಕಿತ್ಸೆಗೆ ಬಡತನವನ್ನ ಕಣ್ಣಿನ ಮೂಲಕ ಅಳಿಯುವಂಥದ್ದು. ಭಾರತ ದೇಶದಲ್ಲಿ ಈ ಕಣ್ಣಿನ ಐವಾಲ್ ಅಸೆಸ್ಮೆಂಟ್ ಅಂತ ಇಂಗ್ಲಿಷ್ ಹೇಳ್ತೀವಲ್ಲ, ಅದಿರೋದಿದ್ದೇನೆ. ಅವರು ಆ ರೀತಿ ಬದಲಾವಣೆ ಮಾಡಬೇಕು. ಅವಾಗ ನೋಡಿ ಬಡತನ ಕಣ್ಣಲ್ಲಿ ಕಾಣುತ್ತೆ, ಆ ಬಡತನ ಮುಖದಲ್ಲಿ ಕಾಣುತ್ತೆ. ಅವ್ರು ಬಂದು ನಮ್ಮ ಮುಂದೆ ನಿಂತ್ಕೊಂಡೇ ರೋಗಿಗಳು, ಅವರು ಹೆಂಡತಿ, ಅವ್ರ ಮಕ್ಕಳು ಕಾಲು ಹೊಡೆದೋಗಿರುತ್ತೆ, ಕೆಮ್ಮೆ ಹೊಡೆದೋಗಿರುತ್ತೆ, ಪಾಪ ಅಸಹಾಯಕತೆ, ನೋವು, ಹಸಿವು. ಸೊ ಆಟೋಮ್ಯಾಟಿಕ್ ಆಗಿ ನಾವು ಅಂತವ್ರಿಗೆ ವಿಸ್ತೃತ ಮಾಡಿದ್ದೇವೆ. ಈ ರೀತಿ ಬದಲಾವಣೆ ಆಗಬೇಕು. ಬಟ್ ಮತ್ತೊಮ್ಮೆ ಹೇಳ್ತೀನಿ, ಈ ದೇಶ ಹೇಗೆಂದ್ರೆ ಮತ್ತೊಂದು ಹಸಿರು ಕ್ರಾಂತಿ ಆಗಲೇಬೇಕು. ದೇಶದಲ್ಲಿ ಮತ್ತೊಂದು ಹಸಿರು ಕ್ರಾಂತಿ ಆಗಲೇಬೇಕು. ಅಂದ್ರೆ ಇದು ಉಳಿಯೋದಿಲ್ಲ. ಬರೀ ತಂತ್ರಜ್ಞಾನ ಬೇಕು, ತಂತ್ರಜ್ಞಾನ ಎಲ್ಲ ಬೇಕಾಗುತ್ತೆ. ಅದ್ರ ಜೊತೆಗೆ ಕೃಷಿ ಪ್ರಧಾನ ದೇಶ ಇದು ಆಗ್ಬೇಕು. ಇದು ಆದಷ್ಟು ನಮ್ಮ ಲ್ಯಾಂಡ್ ಅನ್ನ ಉಳಿಸ್ಕೋಬೇಕಾಗುತ್ತೆ. ಭೂಮಿ ರೈತರಿಗೋಸ್ಕರ ಉಳಿಯಬೇಕು, ಬದುಕು ಉಳಿಯಕ್ಕೆ ಉಳಿಸ್ಬೇಕು. ನೋಡಿ, ಪರಿಸರಕ್ಕೆ ಮನುಷ್ಯ ಹೇಗಿಲ್ಲ, ಮನುಷ್ಯರಿಗೆ ಪರಿಸರ ಬೇಕು. ಪರಿಸರ ಉಳಿಬೇಕು ಅಂದ್ರೆ ಅದು ತಮ್ಮಿಂದ ಉಳಿಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.